ಜಾಗತಿಕ ಮಾರುಕಟ್ಟೆ ದೌರ್ಬಲ್ಯದ ನಡುವೆ ಖಾದ್ಯ ತೈಲ ಬೆಲೆಯಲ್ಲಿ ಇಳಿಕೆಯಾಗಿದ್ದು, ಜಾಗತಿಕ ಮಾರುಕಟ್ಟೆಗಳಲ್ಲಿನ ಕುಸಿತ ಗುರುತಿಸಲ್ಪಟ್ಟ ಒಂದು ವಾರದಲ್ಲಿ ಎಲ್ಲ ಪ್ರಮುಖ ಅಡುಗೆ ಎಣ್ಣೆ, ತೈಲ ಮತ್ತು ಎಣ್ಣೆ ಬೀಜದ ಬೆಲೆಗಳು ಕುಸಿತ ಕಂಡಿವೆ. ಹೌದು ವೀಕ್ಷಕರೇ, ಸಾಸಿವೆ, ಕಡಲೆಕಾಯಿ, ಸೋಯಾಬೀನ್ ಎಣ್ಣೆ ಕಾಳುಗಳು ಮತ್ತು ತೈಲಗಳು, ಕಚ್ಚಾ ಪಾಮ್ ಎಣ್ಣೆ ಮತ್ತು ಪಾಮೋಲಿನ್ ಬೆಲೆಗಳು ಕುಸಿತ ಕಂಡಿದ್ದು, ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ಎಲ್ಲ ಜನತೆಗೆ ಬಂದಿದೆ. ಹೌದು ವೀಕ್ಷಕರೇ, ಖಾದ್ಯ ತೈಲಗಳ ಬೆಲೆಯು ಹಿಂದಿನ ವಾರದ ಶ್ರೇಣಿಯಿಂದ ಪ್ರತಿ ಟನ್ಗೆ $1,240 ರಿಂದ $1,200 ಇಳಿದಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರವು ತೈಲಗಳ ಕನಿಷ್ಠ ಆಮದು ಬೆಲೆಯನ್ನ ಹೆಚ್ಚಿಸಿದ್ದು ಮತ್ತು ವಿನಿಮಯ ದರಗಳನ್ನು ಸರಿಹೊಂದಿಸಿದೆ. ಪಾಮ್ ಮತ್ತು ಪಾಮೋಲಿನ್ ಬೆಲೆಗಳಲ್ಲಿ ಏರಿಕೆಯ ಹೊರತಾಗಿಯೂ ಅವುಗಳ ಬಳಕೆ ಕಡಿಮೆಯಾಗಿದ್ದು, ಸೂರ್ಯಕಾಂತಿ ಎಣ್ಣೆಯ ಆಮದು ಕೂಡ ಅದರ ಹೆಚ್ಚಿನ ಬೆಲೆಗಳಿಗಿಂತ ಕಡಿಮೆಯಾಗಿದೆ. ಸಾಸಿವೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ $225 ಕುಸಿದಿದ್ದು, ಇನ್ನು ಸಾಸಿವೆ ಎಣ್ಣೆಯ ಬೆಲೆ ಕ್ವಿಂಟಾಲ್ಗೆ $250 ಇಳಿದಿದ್ದು, ಸೋಯಾಬೀನ್ ಬೀಜಗಳು ಮತ್ತು ಸೋಯಾಬೀನ್ ಲೂಸ್ ಆಯಿಲ್ ಸಹ ಪ್ರತಿ ಕ್ವಿಂಟಾಲ್ಗೆ $25 ರಷ್ಟು ಕುಸಿತ ದಾಖಲಿಸಿದೆ. ಹಾಗೂ ವೀಕ್ಷಕರೇ, ಕಡಲೆ ಎಣ್ಣೆ ಬೆಲೆಯೂ ಸಹ ಇಳಿದಿದ್ದು, ಪ್ರತಿ ಕ್ವಿಂಟಾಲ್ ಶೇಂಗಾಗೆ $400 ಇಳಿಕೆಯಾಗಿದ್ದು, ಹೀಗೆ ಎಲ್ಲ ತೈಲ ಬೀಜಗಳ ಬೆಲೆ ಇಳಿಕೆಯಿಂದ ಇದೀಗ ಕಚ್ಚಾ ತಾಳ ಎಣ್ಣೆ ಬೆಲೆಯೂ ಕೂಡ $350 ಪ್ರತಿ ಕ್ವಿಂಟಾಲ್ಗೆ ಇಳಿಕೆಯಾಗಿದೆ. ಇನ್ನು ಪಾಮೋಲಿನ್ ತೈಲವು $450 ನಷ್ಟು ಪ್ರತಿ ಕ್ವಿಂಟಾಲ್ಗೆ ಇಳಿಕೆಯಾಗಿದೆ ವೀಕ್ಷಕರೇ. ಹೀಗಾಗಿ ಎಲ್ಲರಿಗೂ ಈ ಮಾಹಿತಿ, ಈ ವಿಡಿಯೋವನ್ನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಈ ಗುಡ್ ನ್ಯೂಸನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.